ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ವಿತೌಟ್ ಸ್ಯಾರಿ ಕುಚ್ ಡಿಸೈನ್ನ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ಡಿಸೈನಿಗೆ ನಾವು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 7 ದಾರನ ರೆಡಿ ಮಾಡಿಕೊಂಡು ತುದಿಲಿ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹಾಕೋದು ಅಂತ ನೋಡೋಣ. ಫಸ್ಟು ಸ್ಯಾರಿಗೆ ಮಾಡಿದ್ರೆ ರೈಟ್ ಸೈಡ್ ಎಡ್ಜಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನಾವು ಯಾವಾಗಲೂ ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಿದೆ. ಇಲ್ಲಿ ನಾಟ್ ಬಂದುಬಿಟ್ಟು ಬ್ಯಾಕ್ ಸೈಡ್ ಹೋಗಿದೆ ನೋಡಿ. ಇಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಂಡು ಪಕ್ಕದಲ್ಲೇ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಏನು ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡು ಈಗ ಕ್ರೋಶದ ಮೇಲೆ 3 ಲೂಪ್ ಆಗಿದೆ ಅಲ್ವಾ, 2ರಲ್ಲೊಂದು ಎಗೇನ್ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಲೂಪು ಗ್ಯಾಪ್ ನಾವು ಕೊಟ್ಕೋಬೇಕು. ಕ್ರೋಶದ ಮೇಲೆ ನಾವು ದಾರ ತಗೊಳ್ಳೋಕ್ಕಿಂತ ಮುಂಚೆ ಒಂದಿಷ್ಟು ಲೂಪನ್ನ ನಾವು ತಗೋಬೇಕು. ತಗೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಡಬಲ್ ಕ್ರೋಶೆಗೆ ಹೋಗಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಎಳ್ಕೊಂಡ್ಮೇಲೆ ಈಗ ಕ್ರೋಶದ ಮೇಲೆ 3 ಲೂಪ್ ಆಗಿದೆ. ಮತ್ತು ಅದನ್ನು ಹಾಗೆ ಇಟ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟ್ ಅದೇ ಡಬಲ್ ಕ್ರೋಶೆಗೆ ಹೋಗಿ ದಾರನ ಎಳ್ಕೋಬೇಕು. ಎಳ್ಕೊಂಡ್ಮೇಲೆ ಮತ್ತೆ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಇದೇ ಡಬಲ್ ಕ್ರೋಶೆಗೆ ಹೋಗಿ ದಾರನ ಹಾಕಿ ಎಳ್ಕೋಬೇಕು. ಈಗ ನಾನು 3 ಸಲ ಮಾಡಿದ್ದೀನಿ, ಇದು 4ನೇ ಸಲ ಮಾಡ್ತಾ ಇರೋದು. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಳ್ಳೋಣ. ಈ ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ, ಅಲ್ಲಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳೋಣ. ಎಳ್ಕೊಂಡಾಗ ಈಗ ನಾನಿಲ್ಲಿ 5 ಸಲ ಎಳ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಎಳ್ಕೋಬೇಕಾದ್ರೆ ತುಂಬ ಟೈಟಾಗಿ ಎಳ್ಕೋಬೇಡಿ ಫ್ರೆಂಡ್ಸ್, ಇಷ್ಟು ಗ್ಯಾಪ್ ಇದ್ದರೆ ಸಾಕು. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಅಷ್ಟೂ ಲೂಪಿಂದ ಈಚೆ ಬರಬೇಕು. ಈ ಥರ ನಿಧಾನಕ್ಕೆ ಈಚೆ ಬನ್ನಿ. ನೋಡಿ, ಈಚೆ ಬಂದಾಗ ಈ ಥರ ಎಲ್ಲೂ ದಾರ ಸಿಗಾಕೋಬಾರ್ದು, ಯಾವ ದಾರಕ್ಕೂ ಸಿಗಾಕೋಬಾರ್ದು. ಸೊ ಹಾಗಾಗಿ ಹೇಳ್ತಾ ಇರೋದು, ಈ ಲೂಪ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗ್ಯಾಪಲ್ಲಿ ಎಳ್ಕೊಳ್ಳಿ ಅಂತ. ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಈಗ ನಮಗೆ ಒಂಥರ ಪಫ್ ಡಿಸೈನ್ ಟೈಪ್ ಕಾಣಿಸ್ತಾ ಇದೆ ಅಲ್ವಾ. ಈಗ ಮತ್ತೆ ದಾರನ ಮೇಲ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಸ್ಮಾಲ್ ಸೈಜ್ ಬೀಡ್ಗಿಂತ ಸ್ವಲ್ಪ ದೊಡ್ಡದಿರೋ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಬೀಡ್ ತೊಗೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. ಬೀಡನ್ನ ಇನ್ಸೆಟ್ ಮಾಡಿಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ಬೀಡನ್ನ ನಾನು ಲಾಕ್ ಮಾಡ್ತಾಯಿಲ್ಲ, ಹಾಗೆಯೇ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ, ಸ್ಟ್ರೈಟಾಗಿಟ್ಟು ಇಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅದೇ ಪಾಯಿಂಟಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ, 2ರಲ್ಲೊಂದು 2ರಲ್ಲೊಂದು, ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ನೋಡಿ, ಈಗ 3 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಇಷ್ಟು ಗ್ಯಾಪ್ನ ತಗೊಳ್ಳಿ. ಸ್ಟಾರ್ಟಿಂಗಿಂದ ಇಷ್ಟು ಗ್ಯಾಪ್ನ ತಗೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಡಬಲ್ ಕ್ರೋಶೆಗೆ ಕ್ರೋಶನ ಹಾಕಿ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಈ ಲೂಪ್ಗಳನ್ನ ಹಾಗೆ ಬಿಟ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಎಳ್ಕೊಂಡ್ಮೇಲೆ ಈಗ 2 ಟೈಮ್ಸು ನಾನು ಎಳ್ಕೊಂಡಿದ್ದೀನಿ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು.
ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಸೊ ನಾನಿಲ್ಲಿ 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಈಗ 4ನೇ ಸಲ ಮಾಡ್ತಾಯಿದ್ದೀನಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಡಬಲ್ ಕ್ರೋಶೆ ಬ್ಯಾಕಿಗೆ ಹೋಗಿ ದಾರನ ಎಳ್ಕೋಬೇಕು. ಇದೇ ಥರ ನಾನು 5 ಸಲ ಮಾಡ್ಕೊಂಡಿದ್ದೀನಿ ನೋಡಿ. 5 ಟೈಮ್ಸ್ ಮಾಡಿಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಅಷ್ಟು ಲೂಪಿಂದ ಈಚೆ ಬರಬೇಕು. ಈಚೆ ಬರಬೇಕಾದ್ರೆ ದಾರಗಳು ಸುಕ್ಕಾಗದೇ ಇರೋ ರೀತಿಯಲ್ಲಿ, ಅಂದರೆ ದಾರ ಎಲ್ಲೂ ಸಿಗಾಕೋಬಾರ್ದು, ಆ ರೀತಿಯಲ್ಲಿ ಬರಬೇಕು ಈಚೆ ಬಂದಮೇಲೆ ಈಗ ಎಲ್ಲ ಲೂಪಿಂದನೂ ಈಚೆ ಬಂದಿದ್ದೀನಿ. ಈಚೆ ಬಂದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಆಗ ಇಲ್ಲಿ ಪಫ್ ಡಿಸೈನ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಮತ್ತೆ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಈಗ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಇದು ಡಿಸೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಕ್ರೋಶನ ಹಾಕಬೇಕು. ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೊಳ್ಳಿ. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೋಬೇಕು. ದಾರನ ತಗೊಂಡು ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ ಲೂಪ್ಗಳಿದ್ದಾವೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಹಾಗೆ ಇಟ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಈ ಲೂಪ್ಗಳನ್ನ ಹಾಗೆ ಇಟ್ಕೋಬೇಕು. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಎಲ್ಲ ಲೂಪಿಂದನೂ ಈಚೆ ಬರಬೇಕು. ಈ ಥರ ಎಲ್ಲ ಲೂಪಿಂದನೂ ಈ ಥರ ಈಚೆ ಬರಬೇಕು. ಈ ಥ್ರೆಡ್ಗಳು ಬಂದು ಈ ಥರ ನೋಡಿ ಎಳ್ದಾಗ ಎಲ್ಲೂ ಸಿಗಾಕೊಂಡಿರಬಾರ್ದು. ಎಲ್ಲ ಥ್ರೆಡ್ಡು ಈ ಥರ ಈಚೆ ಬಂದಿರಬೇಕು. ಬಂದಮೇಲೆ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ, ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈ ಥರ ಎಳ್ಕೊಂಡ್ಮೇಲೆ ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಳ್ಳೋಣ. ದಾರ ತಗೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಈ ಲೂಪ್ ಸ್ವಲ್ಪ ದೊಡ್ಡದಾಗಿ ಲೂಪ್ನ ತಗೊಂಡಾದ್ಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಳ್ಳೋಣ. ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 2 ಟೈಮ್ಸ್ ಎಳ್ಕೊಂಡಿದ್ದೀನಿ. ಇದು 3ನೇ ಸಲ ಎಳ್ಕೊಳ್ತಾ ಇರೋದು. 4 ಮತ್ತು ಈಗ 5ನೇ ಸಲ ಹೇಳ್ಕೊಳ್ತಾ ಇದ್ದೀನಿ. ಈ ಥರ 5 ಸಲ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಈಗ 5 ಸಲ ಎಳ್ದಾದ್ಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು 5 ಲೂಪಿಂದ ಈಚೆ ಬರಬೇಕು ಫ್ರೆಂಡ್ಸ್. 5 ಲೂಪಿಂದ ಈ ಥರ ನಿಧಾನಕ್ಕೆ ಈಚೆ ಬಂದರೆ ನಿಧಾನಕ್ಕೆ ಈಚೆ ಬಂದು ಈಗ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕಿಲ್ಲಿ ನೋಡಿ. ಸಿಂಗಲ್ ಲಾಕ್ನ ಮಾಡಿಕೊಂಡ್ರೆ ಈ ಥರ ಡಿಸೈನ್ ಬರುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗು ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಮಾತ್ರ 3 ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಎಲ್ಲ ಡಬಲ್ ಕ್ರೋಶೆನ ಮಾಡಿಕೊಂಡು ಪಫ್ ಡಿಸೈನ್ನ ಮಾಡ್ತಾ ಇರೋದು. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬಾ ಈಸಿ ಇದೆ. 1-2 ಪಫ್ ಡಿಸೈನ್ನ ಮಾಡ್ಕೊಂಡ್ಮೇಲೆ ನಿಮಗೆ ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು, ಮಾಡಲಿಕ್ಕೆ ಬರುತ್ತೆ. ತುಂಬ ಡಿಫಿಕಲ್ಟ್ ಏನೂ ಇಲ್ಲ. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಸ್ವಲ್ಪ ಡಿಸೈನ್ನ ಹಾಕಿಬಿಟ್ಟು ಡಿಸೈನ್ನ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ.
ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಚೈನ್ನ ಹಾಕಿಬಿಟ್ಟು ದಾರನ ಟ್ರಿಮ್ ಮಾಡಿ ಅಲ್ಲಿ ಗ್ಲೂನ ಹಾಕಿಬಿಟ್ಟು ರಿಮೈನಿಂಗ್ ಥ್ರೆಡ್ಸ್ ಏನಿದೆ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಬೇಕು ಅಂದರೆ ಕುಚ್ಚನ್ನು ಸಹ ಕಟ್ಕೋಬೋದು. ಒಂದು 4 or 5 ಪಪ್ಸ್ ಡಿಸೈನ್ ಆದಮೇಲೆ ನಾವು ಕುಚ್ಚನ್ನ ಕಟ್ಕೋಬೋದು ಇಲ್ಲಿ. ಅಂದರೆ 5 ಚೈನ್ಸ್ ಅಥವಾ 4 ಚೈನ್ಸ್ನ ಹಾಕ್ಕೊಂಡು ಮತ್ತು ಕಂಬನ ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ಬೇಡ ಅನ್ನೋರು ಇದೇ ರೀತಿ ಬಾರ್ಡರ್ ಡಿಸೈನು ಸಹ ಮಾಡ್ಕೋಬೋದು. ನೀವು ಇದನ್ನು ಸ್ಯಾರಿಗೆ, ವೇಲ್ಗಳಿಗೆ ಅಥವಾ ಯಾವುದಾದ್ರೂ ಬ್ಲೌಸ್ಗಳಿಗೂ ಸಹ ಬ್ಲೌಸ್ ಸ್ಲೀವ್ಸ್ಗಳಿಗೂ ನೀವು ಈ ರೀತಿಯಲ್ಲಿ ಬಾರ್ಡರ್ ಡಿಸೈನ್ನ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಬಿಗಿನರ್ಸು ಸಹ ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 450 to 550 ಚಾರ್ಜಸ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.